ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ತಿಂಗಳ 29ರಂದು ಬಹಳ ಭಯಂಕರವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ. ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಬೇಕು, ಇಲ್ಲದಿದ್ದರೆ ಅನಾಹುತ. ಇದೇ ಒಂದು 29ರಂದು ಭಯಂಕರವಾದ ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆಯು ಬಂದಿರುವುದರಿಂದ ಅಮಾವಾಸ್ಯೆ ಬಹಳ ಭಯಂಕರವಾಗಿದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಸಹ ಮುಂಬರುವ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಇರುತ್ತದೆ. ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಮಂಗಳಕರ. 1ನೆಯ ದಿನದಂದು ಯಾರಿಗೆ ಪುತ್ರರು ಇದ್ದಾರೆಯೋ ಅವರು ಈ ಪರಿಹಾರವನ್ನು ಮಾಡುತ್ತಾರೆ. ಎಲ್ಲ ದೋಷಗಳು ದೂರವಾಗುತ್ತದೆ, ಎಲ್ಲ ದೃಷ್ಟಿ ದೋಷಗಳು ಪರಿಹಾರವಾಗುತ್ತದೆ. ಈ ರಾಶಿ ಯಾರೇ ಒಬ್ಬ ವ್ಯಕ್ತಿಯಾದರೂ ಕೂಡ ಮಕ್ಕಳನ್ನು ಹೊಂದಿದರೆ ಈ ಒಂದು ಪರಿಹಾರವನ್ನು ಮಾಡಬೇಕು. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಅಂತಹ ವ್ಯಕ್ತಿಗಳು ಈ ಒಂದು ಪರಿಹಾರವನ್ನು ಖಂಡಿತವಾಗಿ ಮಾಡಬೇಕಾಗುತ್ತದೆ. ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದಿರುವುದರಿಂದ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅದರಿಂದಾಗಿ ಪುತ್ರರನ್ನು ಹೊಂದಿರುವಂತಹ ವ್ಯಕ್ತಿಗಳು ಕಡ್ಡಾಯವಾಗಿ ಈ ಒಂದು ಪರಿಹಾರವನ್ನು ಮಾಡಿದರೆ ಉತ್ತಮವಾದ ಫಲಿತಾಂಶಗಳನ್ನು ನೋಡಬಹುದು. ನಿಮ್ಮ ಜೀವನ ಬದಲಾಗುತ್ತದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಮಕ್ಕಳು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಪರಿಹಾರದಿಂದ ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೇಡಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಆ ದಿನ ತಪ್ಪದೇ ಒಂದು ಪರಿಹಾರವನ್ನು ಮಾಡಲೇಬೇಕು. ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ಈ ಒಂದು ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿ ಆದ್ದರಿಂದ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡುವುದರಿಂದ ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಾ. ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಿ. ಅದೇನೆಂದರೆ ಮಗನಾದವ ಕುಲವನ್ನು ಎತ್ತಿಡಿಯುವನೆಂದು ಪರಿಗಣಿಸುತ್ತಾರೆ. ಪುತ್ರರ ಮೇಲಿನ ಕೆಡುಕುಗಳನ್ನು ಹೋಗಲಾಡಿಸಲು ಇದು ಉಪಯುಕ್ತವಾದ ಪರಿಹಾರವಾಗಿದೆ. ಇದರಿಂದ ಒಂದು ಪರಿಹಾರವನ್ನು ಹೇಗೆ ಮಾಡುವುದು, ಇದನ್ನು ಮಾಡುವುದರಿಂದ ಯಾವ ರೀತಿಯ ಫಲಿತಾಂಶಗಳು ಬರುತ್ತದೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 2025 ಮಾರ್ಚ್ 29ರಂದು ಪಾಲ್ಗುಣ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಬರಲಿದೆ. ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ. ಗ್ರಹಣವು ಮಾರ್ಚ್ 29ರಂದು ಸಂಜೆ 6:20ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು 9:50 ಕೊನೆಗೊಳ್ಳುತ್ತದೆ. ಈ ಗ್ರಹಣ ನಮಗೆ ಗೋಚರಿಸುವುದಿಲ್ಲ. ಹೌದು, ರಾತ್ರಿಯ ಸಮಯದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸುವುದರಿಂದ ನಾವು ರಾತ್ರಿಯಲ್ಲಿ ಸೂರ್ಯನನ್ನು ನೋಡುವುದಿಲ್ಲ. ಹಾಗಾಗಿ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣಕ್ಕೆ ಯಾವುದೇ ನಿಯಮಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ಆದರೆ ಗ್ರಹಣದ ಪರಿಣಾಮವು ಖಚಿತವಾಗಿರುತ್ತದೆ. ಅಂದರೆ ಸ್ನಾನ ಮಾಡುವ ಅಗತ್ಯವಿರುವುದಿಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದರೆ ನೀವು ಬಯಸುತ್ತೀರಾ. ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರಬಾರದು. ನಿಮ್ಮ ದೃಷ್ಟಿ ದೋಷವಿದ್ದರೆ, ಅದು ಚಿಂತಿಸುತ್ತಿದ್ದರೆ ಅವು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಉತ್ತಮವಾದ ಫಲಿತಾಂಶವನ್ನು ಪಡೆಯಲು ಈ ಒಂದು ಗ್ರಹಣದ ಸಮಯದಲ್ಲಿ ನಿಮ್ಮ ಮಕ್ಕಳ ಮೇಲೆ ಹಲವಾರು ರೀತಿ ಕೆಟ್ಟ ದೃಷ್ಟಿಗಳು ಬೀಳುತ್ತಿದ್ದರೆ, ಅನಿಷ್ಟ ಸಂಭವಿಸುತ್ತಿದ್ದರೆ ಈ ಒಂದು ಗ್ರಹಣ ಗಂಡು ಮಕ್ಕಳನ್ನು ಹೊಂದಿರುವಂತಹ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀಳುತ್ತಿದೆಯೋ, ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತಿದ್ದರೆ, ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪ್ರಸರಿಸುತ್ತವೆ. ಆ ಕಿರಣಗಳ ಪರಿಣಾಮವು ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಸಹ ಈ ಒಂದು ಪರಿಹಾರ ಉಪಯುಕ್ತವಾಗಿದೆ. ಅಮಾವಾಸ್ಯೆಯೊಂದಿಗೆ ಗ್ರಹಣ ಬಂದಾಗಲೆಲ್ಲ ಅದನ್ನು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆ ದಿನದಂದೇ ಬಂದಿರುವುದರಿಂದ ಸ್ವಲ್ಪ ಅಶುಭವಾಗಿದೆ. ಇದು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ದುಷ್ಟ ಪರಿಣಾಮಗಳಿಲ್ಲದೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಒಂದು ಪರಿಹಾರವನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಮಕ್ಕಳ ಮೇಲಿನ ಎಲ್ಲ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಒಂದು ಪರಿಹಾರವನ್ನು 6 ವರ್ಷದಿಂದ 30 ವರ್ಷ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿ ತಾಯಿಯೂ ಕೂಡ ಮಾಡಬೇಕಾಗುತ್ತದೆ. ನಿಮ್ಮ ಮಕ್ಕಳು ಚೆನ್ನಾಗಿ ತಯಾರು ಮಾಡಿದರೆ ನಿಮ್ಮ ಮಕ್ಕಳಿಗೆ ತೊಂದರೆಯಾಗುತ್ತದೆ, ದೃಷ್ಟಿ ಅಂಟಿಕೊಳ್ಳುತ್ತದೆ. ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುವುದಿಲ್ಲ ಎಂದು ಎಷ್ಟೋ ಜನ ಭಾವಿಸುತ್ತಾರೆ. ಅಂಥವರಿಗೆ ಈ ಒಂದು ಅಮಾವಾಸ್ಯೆಯ ದಿನ ರಾತ್ರಿ 10 ಗಂಟೆಯ ನಂತರ ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತದೆ. ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಬರುವುದಿಲ್ಲ. ಮಕ್ಕಳ ಜೀವನವು ಉತ್ತಮ ಫಲಿತಾಂಶಗಳೊಂದಿಗೆ
ಬದಲಾಗುತ್ತದೆ. ಕೆಲವು ಮಕ್ಕಳು ಕೋಪಗೊಳ್ಳುತ್ತಾರೆ ಮತ್ತು ಕುತಂತ್ರ ಮಾಡುತ್ತಾರೆ. ಅವರು ಮಕ್ಕಳಿಗೆ ಗಮನ ಕೊಡುತ್ತಿದ್ದರೆ ಅವರ ಬೆಳವಣಿಗೆ ಚೆನ್ನಾಗಿಲ್ಲ ಎಂದು ಕೆಲವು ಪ್ರಯೋಗಗಳನ್ನು ಸಹ ಈ ಅಮಾವಾಸ್ಯೆಯು ಅತ್ಯಂತ ಮಂಗಳಕರವಾಗಿದೆ, ಅಲ್ಲದೆ ತುಂಬಾ ಶಕ್ತಿಶಾಲಿ. ಹಲವು ವರ್ಷಗಳಿಗೊಮ್ಮೆ ಬರುತ್ತದೆ. ಬಂದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವವರು ಉತ್ತಮವಾದ ಒಂದು ಜೀವನವನ್ನು ಅನುಭವಿಸುತ್ತಾರೆ. ಒಳ್ಳೆಯ ಫಲಿತಾಂಶವೂ ಕೂಡ ಬರುತ್ತದೆ. ಅಮಾವಾಸ್ಯೆಯು ಕೆಟ್ಟದ್ದನ್ನು ತೊಡೆದು ಹಾಕಲು ಮತ್ತು ಒಳ್ಳೆಯದನ್ನು ತರಲು, ಅನೇಕ ರೀತಿಯ ತೊಂದರೆಗಳನ್ನು ತೊಡೆದು ಹಾಕಲು ಮತ್ತು ಎಲ್ಲ ರೀತಿಯಲ್ಲಿ ಉತ್ತಮವಾಗಲು ಉಪಯುಕ್ತವಾಗಿರುತ್ತದೆ. ಅದಕ್ಕಾಗಿಯೇ ಹೇಳಬಹುದು, ಈ ಒಂದು ಪರಿಹಾರದೊಂದಿಗೆ ನಿಮಗೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಅನ್ನವನ್ನು ಬೇಯಿಸುತ್ತೇವಲ್ಲ, ಅದೇ ರೀತಿಯಾದ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಅನ್ನವನ್ನು ಮಾಡಿಕೊಂಡು ಸಂಜೆಯ ನಂತರ ಬೇಯಿಸಿದ ಅನ್ನವನ್ನು 3 ಮುದ್ದೆ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ಈ ಒಂದು ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು. ಇದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಒಂದು ಮೊಟ್ಟೆಯೂ ಬೇಕು. ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತಿದ್ದರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ. ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ. 3 ಉಂಡೆಗಳನ್ನು ಮಾಡಿ. 3 ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಕೆಂಪು ಬಣ್ಣದಲ್ಲಿ ಇರಬೇಕು, ಇನ್ನೊಂದು ಅರಿಶಿನ ಬಣ್ಣದಲ್ಲಿ ಇರಬೇಕು. 3ನೇ ಉಂಡೆಯು ಬಿಳಿಯಾಗಿ ಇರಿಸಿ. ಈ 3 ಉಂಡೆ ಮಾಡಿದ ನಂತರ ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ. ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದು ಆಗುತ್ತದೆ. ಸ್ವಲ್ಪ ಗಾಳಿ, ಸ್ವಲ್ಪ ಧೂಳು ಕಳೆದು ಹೋಗುತ್ತದೆ. ಅದರಿಂದ ಈ 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಈ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ. ಅದರ ನಂತರ ನಿಮ್ಮ ಮಗುವನ್ನು ಕೂರಿಸಿ ಮತ್ತು ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ದೃಷ್ಟಿಯನ್ನು ನಿವಾರಿಸಬೇಕಾಗುತ್ತದೆ. ಎಷ್ಟು ಗಂಡು ಮಕ್ಕಳಿದ್ದರೂ ಪರವಾಗಿಲ್ಲ, ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಗಳನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು ಯಾರು ಓಡಾಡದ ಸ್ಥಳದಲ್ಲಿ ಮೊಟ್ಟೆಯನ್ನು ಹೊಡೆಯಿರಿ. ಅನ್ನವನ್ನು ಬೀಳಿಸಿ. ನೀವು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು. ಅಂದರೆ 4 ರಸ್ತೆ ಅಥವಾ 3 ರಸ್ತೆಗಳ ಸಂಧಿಯಲ್ಲಿ ಈ ಒಂದು ಪರಿಹಾರವನ್ನು ಮಾಡಬೇಕು. ಅದನ್ನು ಹೀಳಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕೈಕಾಲು ಮತ್ತು ಮುಖವನ್ನು ತೊಳೆದು ಬಟ್ಟೆ ಬದಲಾಯಿಸಿ. ಹಾಗೆ ದೃಷ್ಟಿ ತೆಗೆದವರು ಕೂಡ ಕೈಕಾಲು ಮುಖವನ್ನು ಸ್ವಚ್ಛಗೊಳಿಸಿ ತೊಳೆದುಕೊಂಡು ಮನೆಯ ಒಳಗೆ ಹೋಗಬೇಕು. ಇದನ್ನು ಪ್ರಯತ್ನಿಸಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುವಿರಿ. ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು, ಈಗ ಹೇಗಿದ್ದಾರೆ ಎಂದು, ಅವರ ಬೆಳವಣಿಗೆ ಹೇಗಿದೆ, ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿಯೊಬ್ಬರು ಕೂಡ ಈ ಪರಿಹಾರದ ಅಭ್ಯಾಸವನ್ನು ಮಾಡಬೇಕು. ಇದು ತುಂಬಾ ಸಾಮಾನ್ಯವಾಗಿದೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಈ ಪರಿಹಾರವನ್ನು ಮಾಡಬಹುದು. ತಪ್ಪೇನೂ ಇಲ್ಲ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು, ನೋವುಗಳು ಮತ್ತು ಕಣ್ಣೀರನ್ನು ನಿವಾರಿಸಿ ನಿಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ನೀವು ವಿಧವಾದ ಪರಿಹಾರಗಳನ್ನು ಮಾಡಲು ಒಳ್ಳೆಯದು. ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಇರಬೇಕು ಅಷ್ಟೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.